ನಮಸ್ಕಾರ, ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಒಂದು ವಿಡಿಯೋದಲ್ಲಿ ಈ ರೀತಿ ಬಟ್ಟೆಗಳನ್ನ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡಿದ್ದೆ. ಅದು ನಮಗೆ ಎಕ್ಸ್ಟ್ರಾ ಪೀಸ್ಗಳು ಉಳಿದಿದೆ. ಅದಕ್ಕಾಗಿ ಅದನ್ನ ಯೂಸ್ ಮಾಡಿಕೊಂಡು ಇವತ್ತು ಸೂಪರ್ ಆದ ಮ್ಯಾಟ್ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾವು ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ನಾನು ಇಲ್ಲಿ ಆಲ್ರೆಡಿ 5 ಇಂಚಿನ ಪೀಸ್ಗಳನ್ನ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಎಲ್ಲ ಜಾಯಿಂಟ್ ಮಾಡಿಕೊಂಡು ಒಂದು ವಿಡಿಯೋವನ್ನ ಮಾಡಿದ್ದೆ. ನಿಮ್ಗೆ ನಾನು ಈ ವಿಡಿಯೋ ಬಿಡೋ ಅಷ್ಟೊತ್ತಿಗೆ ಆ ವಿಡಿಯೋ ಬಂದಿರಬಹುದು, ಇಲ್ಲ ಇದನ್ನೇ ಮುಂಚೆ ಹಾಕಿದ್ರು ಕೂಡ ಹಾಕ್ಬಹುದು. ಅದಕ್ಕಾಗಿ ನಾನು ಯಾವ ವಿಡಿಯೋ ಅಂತ ಹೇಳ್ತಾ ಇಲ್ಲ. ಈಗ ಏನ್ ಮಾಡೋಣ ಅಂತಂದ್ರೆ, ಹಿಂಗೆ ಹೇಗೂ ಜಾಯಿಂಟ್ ಮಾಡ್ಕೊಂಡು ರೆಡಿ ಇದೆ. ನಾವ್ ಇದನ್ನ ಯೂಸ್ ಮಾಡ್ಕೊಂಡು ಏನಾದ್ರೂ ವಿಡಿಯೋ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡೆ. ಈಗ ಹೀಗೆ ಡೈರೆಕ್ಟ್ ಆಗಿ ಬೇಡ, ಸ್ವಲ್ಪ ಇದು ಮಾಡ್ಕೊಳ್ಳೋಣ. ನಾನಿಲ್ಲಿ 5 ಇಂಚಿನ ಪೀಸ್ ಅನ್ನ ಕಟ್ ಮಾಡ್ಕೊಂಡು ಜಾಯಿನ್ ಮಾಡ್ಕೊಂಡಿದ್ದೀನಿ. ಒಂದೊಂದ್ರಲ್ಲಿ 5 ಪೀಸ್ ಇದೆ, ಒಂದರಲ್ಲಿ 4 ಪೀಸ್ ಇದೆ, ಹಾಗೆಲ್ಲ ಇದೆ. ಹಾಗೆ ನಾನು ಇಲ್ಲೊಂದು ಬೆಡ್ ಸ್ಪ್ರೆಡ್ ಹಳೆದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ಅಳತೆ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಜಸ್ಟ್ ಒಂದು ಅಂದಾಜಿನ ಅಳತೆಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 18 ಇಂಚು ಅಗಲ ಇದೆ. ಹಾಗೆ ಉದ್ದ 25 ಇಂಚು ಉದ್ದ ಇದೆ. ಹಾಗೆ ಈ ಬಟ್ಟೆಗಳನ್ನ ನಾನು 5 ಇಂಚಾಗಿ ಕಟ್ ಮಾಡಿಕೊಂಡು ಈ ರೀತಿ ಪೀಸ್ನಲ್ಲಿ ಒಂದು ಕಾರ್ಡ್ಬೋರ್ಡ್ ಅಲ್ಲಿ ಒಂದು 5x5 ಇಂಚನ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಗೆ ಕಟ್ ಮಾಡಿ ನಾವು ಏನೋ ಸ್ಟಿಚ್ ಮಾಡಿ ಉಳಿದಿರೋ ಬಟ್ಟೆಗಳನ್ನ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೀಗೆ ಜಾಯಿನ್ ಮಾಡ್ಕೊಂಡಿದ್ದೆ. ಆಮೇಲೆ ಜಾಯಿನ್ ಮಾಡ್ಕೊಂಡಿದ್ದು ಎಕ್ಸ್ಟ್ರಾ ಆಗಿತ್ತು, ಎಕ್ಸ್ಟ್ರಾ ಉಳಿದಿತ್ತು. ಅದನ್ನು ವೇಸ್ಟ್ ಮಾಡೋದು ಬೇಡ, ಏನಾದ್ರೂ ರೀಯೂಸ್ ಮಾಡೋಣ ಅಂತ ಅಂದ್ಕೊಂಡು ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ, ಹೀಗೆ ಪೂರ್ತಿ ಹೊಲ್ದ್ರೆ ಅಷ್ಟು ಚೆನ್ನಾಗ್ ಅನ್ಸಲ್ಲ. ಅದಕ್ಕಾಗಿ ನಾನು ಏನ್ ಮಾಡ್ತಿದ್ದೀನಿ, ಇಲ್ಲಿ ಕರೆಕ್ಟ್ ಆಗಿ ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಉದ್ದಕ್ಕೆ ಬರೋ ರೀತಿಯಲ್ಲಿ ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ನಮ್ಗೆ ಎಷ್ಟು ಪೀಸ್ ಬೇಕು ಅಂತ ನೋಡ್ಕೊಂಡು ಹೀಗೆ ಮಧ್ಯಕ್ಕೆ ಕಟ್ ಮಾಡ್ಕೊಬೇಕು. ಇದನ್ನ ನಾವು ಹೇಗೆ ಜಾಯಿನ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ಟೆ ಜಾಯಿನ್ ಮಾಡ್ಕೊಳ್ಳೋದು, ಈ ಪೀಸ್ಗಳನ್ನ ನಾರ್ಮಲ್ ಆಗಿ ಒಂದು ಸ್ಟಿಚ್ ಅನ್ನ ಹಾಕಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಎಕ್ಸ್ಟ್ರಾ ಏನ್ ಇಲ್ಲ. ಸೊ ಎಲ್ಲದನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ಬರ್ತೀನಿ. ಹೇಗೆ ಜಾಯಿನ್ ಮಾಡಬೇಕು ಅನ್ನೋದನ್ನ ಈಗ ತಿಳಿಸ್ತೀನಿ ಬನ್ನಿ. ನೋಡಿ, ಈಗ ಎಲ್ಲ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಂಡು ಆಯ್ತು. ಈಗ ಹೇಗೆ ನಾವು ಅದನ್ನ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ಕಡೆ ಹೀಗೆ 18 ಇಂಚ್ ಇದೆಯಲ್ಲ, ಅಲ್ಲಿ ನಾವೀಗ ಏನ್ ಮಾಡ್ಬೇಕು, ಈ ಪೀಸನ್ನ ಹೀಗೆ ಇಟ್ಟು ಸ್ಟಿಚ್ ಮಾಡ್ಕೊಬೇಕು. ಆ ನಂತರ ಇನ್ನೊಂದು ಪೀಸನ್ನ ತಗೋಬೇಕು, ಅದನ್ನ ಹೀಗೆ ಉಲ್ಟಾ ಇಟ್ಟು ಸ್ಟಿಚ್ ಮಾಡಿ ಆಮೇಲೆ ಹೀಗೆ ತಿರುಗಿಸಿ ಮತ್ತೆ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಮೇಲ್ಗಡೆ ಹಾಕೋದ್ರಿಂದ ಆ ಬಟ್ಟೆ ಸ್ಟಿಫ್ ಆಗಿ ಬರುತ್ತೆ. ಮ್ಯಾಚಿಂಗ್ ನೋಡಿ, ಇಷ್ಟಿಷ್ಟೇ ಪೀಸ್ಗಳು ಒಂದೊಂದು ಬರೋದ್ರಿಂದ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೂರ್ಲಿಕ್ಕೆ, ಹಾಕ್ಲಿಕ್ಕೆ, ಮತ್ತೆ ನಾವು ಮಂಚದ ಕೆಳಗಡೆ ಹಾಕೊಳ್ಳಿಕ್ಕೆ, ಸೋಫಾದ ಕೆಳಗಡೆ ನಾವು ಏನಾದ್ರೂ ಇದ್ ಮಾಡ್ತೀವಿ ಅಂತ, ಕಾಲು ನೆಲಕ್ಕಿಟ್ರೆ ತಣ್ಣಗಾಗುತ್ತೆ ಅಂತ ಆದ್ರೆ ಅಲ್ಲಿ ಹಾಕೊಳ್ಳಿಕ್ಕೆಲ್ಲ ತುಂಬಾ ಚೆನ್ನಾಗಾಗತ್ತೆ. ಈಗ ಫಸ್ಟ್ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಹೀಗೆ ಬಟ್ಟೆಯನ್ನ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಉಲ್ಟಾ ತಿರ್ಸ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಆಮೇಲೆ ತೋರಿಸ್ತೀನಿ. ನೋಡಿ, ಈ 2 ಪೀಸ್ ಅಟ್ಯಾಚ್ ಆಯ್ತು. ಈಗ ಅದೇ ರೀತಿಯಾಗಿ ಬೇರೆ ಕಲರ್ದು ಇರುತ್ತಲ್ಲ, ಅದನ್ನ ಹೀಗೆ ತಗೊಂಡು ಸ್ಟಿಚ್ ಅನ್ನ ಮಾಡ್ಬೇಕು. ಹೀಗೆ ಉಲ್ಟಾ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಅನ್ನ ಮಾಡ್ಬೇಕು. ಹಾಗೆ ಹೀಗೆ ತಿರುಗಿಸ್ಕೊಂಡು ಅದರ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ ಅನ್ನ ಮಾಡ್ಬೇಕು. ನೋಡಿ, ಇಲ್ಲಿ ಸೇಮ್ ಬರ್ತಾ ಇದೆ. ನಾನು ಅದಕ್ಕಾಗಿ ಈಗ ಏನ್ ಮಾಡ್ತೀನಿ, ಉಲ್ಟಾ ಇಟ್ಕೊಂಡ್ಬಿಡ್ತೀನಿ. ಉಲ್ಟಾ ಇಟ್ಕೊಂಡ್ರೆ ಎಲ್ಲೂ ಕೂಡ ಸೇಮ್ ಆಗಿ ಬರೋದಿಲ್ಲ, ಚೆನ್ನಾಗೂ ಕೂಡ ಕಾಣಿಸುತ್ತೆ. ಅಂದ್ರೆ ಸೇಮ್ ಬಂದ್ರೆ ನಾವು ಸೇಮ್ ಬಟ್ಟೆಯನ್ನೇ ಸೇರಿಸಿ ಹೊಲಿಬೋದಿತ್ತಲ್ಲ ಅಂತ ಅನ್ಸುತ್ತೆ. ಇಲ್ಲ ಬೇರೆ ಪೀಸನ್ನೇ ತಗೊಂಡು ಟ್ರೈ ಮಾಡ್ತೀನಿ, ಅವಾಗ
ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಬಟ್ಟೆಯನ್ನ ತಗೊಳ್ಳೋಣ. ಫುಲ್ಲಿ ಡಿಫ್ರೆಂಟ್ ಆಗಿ ಇದೆ. ಈಗ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಹೀಗೆ ಮೇಲ್ಗಡೆ ಒಂದು ಸ್ಟಿಚ್ ಮಾಡಿ ಹೀಗೆ ತಿರುಗಿಸಿ ಅದರ ಮೇಲ್ಗಡೆ ಬರೋ ರೀತಿಯಲ್ಲಿ ಇನ್ನೊಂದು ಸ್ಟಿಚ್ ಅನ್ನ ಮಾಡಬೇಕು. ಅದೇ ರೀತಿ ತುದಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ. ಆಮೇಲೆ ಏನ್ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಬಂದಾಯ್ತು. ಈ ರೀತಿಯಾಗಿ ಕಾಣಿಸ್ತದೆ. ತುಂಬಾ ಚೆನ್ನಾಗಿ ಬಂದಿದೆ. ಕೂತ್ಕೊಳ್ಳಿಕ್ಕೆಲ್ಲ ತುಂಬಾ ಚೆನ್ನಾಗಿ ಆಗತ್ತೆ. ಈಗ ನಾವೇನ್ ಮಾಡ್ಬೇಕು, ಹೀಗೆ ಇದಕ್ಕೆ ಪೈಪಿಂಗ್ ಅನ್ನ ಕೊಡ್ಬೇಕು, ಇಲ್ಲ ಅಂತಂದ್ರೆ ಬಿಟ್ಕೊಂಡ್ಬಿಡತ್ತೆ. ನೋಡಿ, ವೇಸ್ಟ್ ಅಂತ ನಮ್ಗೆ ಸಾಕು, ಹೊಲ್ದಾಗಿದೆ, ಇನ್ನೇನು ಯೂಸ್ ಇಲ್ಲ, ಎಸೆಯೋ ಅಂತ ಐಟಮ್ ಇಂದನೂ ಕೂಡ ನಾವು ಈ ರೀತಿದನ್ನೆಲ್ಲ ಮಾಡ್ಕೊಬಹುದು ಅಂತ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್. ಈಗ ಪೈಪಿಂಗ್ ಕೊಡ್ಲಿಕ್ಕೂ ನಾವೇನು ಇದೇ ಬಟ್ಟೆಯನ್ನೇ ಯೂಸ್ ಮಾಡೋಣ. ಎಲ್ಲದು ಸಾಕಾಗೋ ಅಷ್ಟೇ ಇದೆ. ಎಕ್ಸಾಕ್ಟ್ 4 ಪೀಸೇ ಇದೆ. ಈ 4 ಪೀಸನ್ನ ಯೂಸ್ ಮಾಡಿಕೊಂಡು ಇದಿಷ್ಟಕ್ಕೂ ಸುತ್ತ ಪೈಪಿಂಗ್ ಅನ್ನ ಕೊಡೋಣ. ಫಸ್ಟ್ ನಾವಿಲ್ಲಿ 18 ಇಂಚ್ ಏನಿತ್ತಲ್ಲ ಅಲ್ಲಿ ಪೈಪಿಂಗ್ ಅನ್ನ ಕೊಡೋಣ. ಏನ್ ಮಾಡೋಣ, ಫಸ್ಟ್ ಹೀಗೆ ಸ್ಟಿಚ್ ಮಾಡ್ಕೊಬೇಕು. ಹೀಗೆ ಸ್ಟಿಚ್ ಆದ್ಮೇಲೆ ಅದನ್ನ ಹೀಗೆ ಉಲ್ಟಾ ತಿರುಗಿಸಿ ಮತ್ತೆ ಒಂದು ಫೋಲ್ಡ್ ಅನ್ನ ಮಾಡಿ ಮತ್ತೆ ಒಂದು ಫೋಲ್ಡ್ ಅನ್ನ ಮಾಡಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ತೀವಿ. ನಿಮ್ಗೆ ಹೇಗೆ ಅಂತ ಗೊತ್ತಾಯ್ತಲ್ಲ. ಕೊನೆಗೆ ನಾವು ನೆಕ್ಸ್ಟ್ ಅಲ್ಲಿ ಹೊಲಿಬೇಕಾದ್ರೆ ಹೀಗೆ ಫೋಲ್ಡ್ ಮಾಡಿಕೊಂಡು ಮಾಡ್ತೀವಿ. ಅವಾಗ ಇಲ್ಲಿ ದಾರ ಎಕ್ಸ್ಟ್ರಾ ಬಿಡುತ್ತೆ ಅನ್ನೋದು ಕೂಡ ಇರೋದಿಲ್ಲ. ಫಸ್ಟ್ ಇಂದೊಂದು ಹೀಗೆ ಹೊಲ್ಕೊಬೇಕು. ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿ ಮತ್ತೆ ಉಲ್ಟಾ ತಿರುಗಿಸಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ ಅನ್ನ ಹಾಕ್ಬೇಕು. ಸುತ್ತಲೂ ಕೂಡ ಸ್ಟಿಚ್ ಅನ್ನ ಹಾಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಒಂದು ಸೈಡಿಗೆ ಕೊಟ್ಟಿದ್ದೀನಿ. ಹೀಗೆ ಉದ್ದ ಹೊಲಿಲಿಕ್ಕೆ ನಮ್ಗೆ ಒಂಚೂರು ಬಟ್ಟೆ ಕಡಿಮೆ ಆಗುತ್ತೆ ಅಂತ ಮತ್ತೊಂದು ಪೀಸನ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆ ಪೈಪಿಂಗ್ ಅನ್ನ ಕೊಡ್ಬೇಕು. ಈಗ ನಾವು ಇಲ್ಲಿ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಹಿಂಗೆ ಫಸ್ಟ್ ಸ್ಟಿಚ್ ಮಾಡ್ಕೊಂತೀವಿ. ಆಮೇಲೆ ಉಲ್ಟಾ ತಿರುಗಿಸ್ಕೊಂಡು ಹೀಗೆ ಬರೋ ರೀತಿ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ತೀವಿ. ಅದೇ ರೀತಿ 3 ಕಡೆನೂ ಕೂಡ ಮಾಡ್ಕೊಂಡ್ ಬರ್ತೀನಿ. ಇಲ್ಲಿ ಫೋಲ್ಡ್ ಮಾಡೋದು ತೋರ್ಸೋಣ ಅನ್ಕೊಂಡು ಈಗ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ವಾ. ಈಗ ಸುತ್ತಲೂ ಕೂಡ ಹೊಲ್ಕೊಂಡು ತಗೊಂಡ್ ಬರ್ತೀನಿ. ನೋಡಿ, ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡ್ಬಂದು ಆಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕೂತ್ಕೊಳ್ಳಿಕ್ಕೆ ಆರಾಮಾಗಿ ಬರೋ ಅಷ್ಟು ದೊಡ್ಡಕ್ಕಿದೆ. ಕೆಳಗಡೆ ಕಾಲು ಇಟ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಾಗತ್ತೆ. ಊಟಕ್ಕೆ ಹಾಕ್ಲಿಕ್ಕಂತೂ ಸೂಪರ್ ಆಗಿ ಆಗತ್ತೆ. ಊಟಕ್ಕೆ ಕೆಳಗಡೆ ಕೂರ್ಲಿಕ್ಕೆ ಹಾಕೊಳ್ಳಿಕ್ಕೆ ತುಂಬಾ ಚೆನ್ನಾಗಾಗತ್ತೆ. ವೇಸ್ಟ್ ಅಂತ ಇರೋ ಮೆಟೀರಿಯಲ್ಸ್ ಅಲ್ಲಿ ಎಷ್ಟು ಚೆನ್ನಾಗಿರೋ ಅಂತ ಮ್ಯಾಟ್ ಆಯ್ತು ಅಂತ ನೀವು ನೋಡಿದ್ರಿ ಅಲ್ವಾ. ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋನ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಾದ್ರೆ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ರಂಗೋಲಿ ಮತ್ತೆ ಅವನಿ ಆಲ್ ಇನ್ ಒನ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಶುಭ ದಿನ.